ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕ ಸರ್ಕಾರ ವಿಶೇಷವಾಗಿರ್ತಕ್ಕಂತಹ ಒಂದು ಐತಿಹಾಸಿಕ ದಿನವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಅಂತೇಳಿ ಸೆಪ್ಟೆಂಬರ್ 15 ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಭಾರತದ ಪ್ರಜೆಗಳಾದ ನಾವು ಈ ದೇಶವನ್ನು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ರೂಪಿಸಿಕೊಂಡ ನಂತರ ನಮ್ಮ ಬೃಹತ್ ಸಂವಿಧಾನದಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ನಾವೆಲ್ಲರೂ ಸಮಾನತೆ, ಸೋದರತೆ, ಭ್ರಾತೃತ್ವದಿಂದ ಬದುಕಲು ಅತ್ಯಂತ ಅಡಿಪಾಯವನ್ನು ಶ್ರೇಷ್ಠವಾದ ವಿದ್ವತ್ತಿನಿಂದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಬೃಹತ್ ಸಂವಿಧಾನದ ಮುಖಾಂತರ. ಇಂಥ ಸಂವಿಧಾನದ ಆಶಯವನ್ನು ಅರಿತುಕೊಂಡಂತಹ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತೇಳಿ ಕರ್ನಾಟಕದ 31 ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದು ಬೃಹತ್ ಮಾನವ ಸರಪಳಿಯನ್ನು ಮಾಡೋದ್ರ ಮುಖಾಂತರವಾಗಿ ನಾವೆಲ್ಲರೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಬೇಕು, ನಾವೆಲ್ಲರೂ ಸಮಾನರು, ಜಾತಿ ವರ್ಣ ವರ್ಗ ರಹಿತವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಳವಡಿಸಿಕೊಂಡು ದೇಶದ ಅಖಂಡತೆ ಮತ್ತು ಭ್ರಾತೃತ್ವದ ಅಡಿಪಾಯವನ್ನು ಗಟ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬೃಹತ್ ಮಾನವ ಸರಪಳಿಯನ್ನು ಬೀದರ್ನಿಂದ ಚಾಮರಾಜನಗರದವರೆಗೂ ಸಹ ಕರ್ನಾಟಕದ ಸರ್ಕಾರ ವಿಶೇಷವಾಗಿರ್ತಕ್ಕಂತಹ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಾಕಷ್ಟು ಈ ನಾಡಿನ ಎಲ್ಲ ಪ್ರಜೆಗಳು ಇದಕ್ಕೆ ಕೈ ಜೋಡಿಸಬೇಕಾಗಿದೆ. ಮೈಸೂರು ಜಿಲ್ಲೆ ಆಗಿರ್ತಕ್ಕಂಥ ಸಾಂಸ್ಕೃತಿಕ ನಗರದಲ್ಲಿ ನಾವು ಈ ಒಂದು ಅದ್ಭುತವಾದಂತಹ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು ನಾವೆಲ್ಲರೂ ಸಹ ಮಾನವ ಸರಪಳಿಯ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದ್ರ ಮುಖಾಂತರವಾಗಿ ನಾವೆಲ್ಲರೂ ಸಮಾನರು, ಸೋದರತೆ, ಭ್ರಾತೃತ್ವ, ಅಖಂಡತೆಯಿಂದ ಬದುಕಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಿದ್ಧಲಿಂಗಪುರ, ಇವತ್ತೇನು ಶ್ರೀರಂಗಪಟ್ಟಣದ ಗಡಿಭಾಗದ ಸಿದ್ಧಲಿಂಗಪುರದಲ್ಲಿ ಆ ಮಂಡ್ಯ ಜಿಲ್ಲೆದು ಬರುತ್ತೆ, ಸಿದ್ಧಲಿಂಗಪುರದಿಂದ ಹಿಡಿದು ಅಪ್ ಟು ನಮ್ಮ ಫೌಂಟೇನ್ ಸರ್ಕಲ್ಲು, ಗಾಂಧಿನಗರ ಆಗ್ಬೋದು, ಅಥವಾ ಅಶೋಕ ರಸ್ತೆ, ಅಥವಾ ನಮ್ಮ ಮೈಸೂರು ಪ್ಯಾಲೇಸ್ ಪುರಭವನ, ಅದರ ನಂತರ ಅದು ಟಿ ನರಸೀಪುರ, ಮೂಗೂರು, ಸುಮಾರು ಮೂಗೂರುವರೆಗೂ ಸಹ ಮಾನವ ಸರಪಳಿಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆ ನಿಟ್ಟಿನಲ್ಲಿ ಬಂಧುಗಳೇ, ಪ್ರಜಾಪ್ರಭುತ್ವದ ಎಲ್ಲ ಪ್ರೇಮಿಗಳಿಗೆ ಕೇಳ್ಕೊಳ್ಳೋದು, ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾಗಿ ಬದುಕ್ತಾ ಇರೋದ್ರಿಂದ, ನಾವೆಲ್ಲರೂ ಸ್ವತಂತ್ರರಾಗಿರೋದ್ರಿಂದ ಈ ಮಾನವ ಸರಪಳಿಯ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು. ಇದಕ್ಕೆ ಸಾಕಷ್ಟು ಸಾವಿರ ಜನಸಂಖ್ಯೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರೇತರ ಸಂಘ ಸಂಸ್ಥೆಗಳು, ಮಠಾಧ್ಯಕ್ಷರುಗಳು, ಧಾರ್ಮಿಕ ಸಂಸ್ಥೆಗಳು, ಹಾಗೆ ಎಲ್ಲ ವಿದ್ಯಾರ್ಥಿ ನಿಲಯಗಳು, ವಿದ್ಯಾರ್ಥಿಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಈ ಒಂದು ಕರ್ನಾಟಕ ಸರ್ಕಾರ ಹಾಕಿಕೊಂಡಂತಹ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ